ಮಿತ್ರರೇ ನಮಸ್ಕಾರ. ನಾವಿವತ್ತು ಪ್ರಪಂಚವನ್ನು ಆಳುವಂತಹ ಶಕ್ತಿಗಳು ಯಾಕೆ ಈಗ ಭಾರತಕ್ಕೆ ಮೂವ್ ಆಗ್ತಾ ಇದಾವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇನ್ನು ಎರಡನೇದಾಗಿ ಇವುಗಳು ಮೊದಲು ಎಲ್ಲಿದ್ವು, ಯಾಕೆ ಆ ಜಾಗವನ್ನ ಬಿಟ್ಟವು ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಮಿತ್ರರೇ, ಈ ಪ್ರಪಂಚವನ್ನ ಆಳುವಂತಹ ಶಕ್ತಿಗಳು ಮೊದಲು ಇದ್ದಿದ್ದು ಯುರೋಪ್ ನಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವುಗಳೆಲ್ಲ ಹುಟ್ಕೊಂಡಿದ್ದು ಎಲ್ಲಿ ಅಂತ ಹೇಳಿದ್ರೆ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯ್ತಲ್ಲ, ಆ ಸಮಯದಲ್ಲಿ ಹುಟ್ಟಿದಂತಹ ಈ ದೊಡ್ಡ ದೊಡ್ಡ ಶಕ್ತಿಗಳು ಯುರೋಪಿನಿಂದ ಪ್ರಪಂಚವನ್ನ ಕಂಟ್ರೋಲ್ ಮಾಡ್ತವೆ. ಅದಕ್ಕೇನೆ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಮುಖಾಂತರ ಆಫ್ರಿಕಾ, ಏಷ್ಯಾಗಳನ್ನ ಕಂಟ್ರೋಲ್ ಮಾಡೋದು. ಇದಾದ ನಂತರ ಇವುಗಳು ಮೂವ್ ಆಗಿದ್ದು ಅಮೆರಿಕ. ಯಾಕೆ ಅಂತ ಹೇಳಿದ್ರೆ ಅಮೆರಿಕ ಆಗ ದೊಡ್ಡ ರಾಷ್ಟ್ರ ಆಗಿತ್ತು, ತುಂಬಾ ಸಂಪತ್ತಿತ್ತು, ಜನಸಂಖ್ಯೆ ಕೂಡ ಅಲ್ಲಿ ಅಷ್ಟೊಂದು ಇರಲಿಲ್ಲ. ಸೊ ಎಲ್ಲಾ ರೀತಿಯಿಂದಲೂ ಅಮೆರಿಕ ಪ್ರಶಸ್ತವಾಯಿತು. ಅದಕ್ಕೇನೆ ಅಮೆರಿಕದಲ್ಲಿ ಅವುಗಳು ಬೇರೂರ್ತಾ ಅಮೆರಿಕವನ್ನ ಪ್ರಬಲವನ್ನಾಗಿ ಮಾಡ್ತು. ಯಾಕೆ ಅಂತ ಹೇಳಿದ್ರೆ ಈ ಎಂಪೈರ್ಗಳು ಬೆಳಿತವೆ ಮತ್ತು ಅಳಿತವೆ. ಆದ್ರಿಂದ ಈ ಶಕ್ತಿಗಳು ಏನ್ ಮಾಡ್ತವೆ, ಎಲ್ಲಿರ್ತವೋ ಅಲ್ಲಿ ಬೆಳೆಸ್ತವೆ. ಯಾವಾಗ ಅದು ಅಳಿಯುತ್ತೆ ಅಂತ ಗೊತ್ತಾಗುತ್ತೋ ಆಗ ಬೇರೆ ಕಡೆ ಮೂವ್ ಆಗ್ತವೆ. ಹಾಗೆ ಯುರೋಪಿನಿಂದ ಅಮೆರಿಕಕ್ಕೆ ಮೂವ್ ಆದ್ವಲ್ಲ ಆ ಶಕ್ತಿಗಳು ಆಗ 1950, 60, 70, 80, 90ರ ತನಕನೂ ಕೂಡ ಅಮೆರಿಕಲ್ಲಿದ್ದು ಇಡೀ ಪ್ರಪಂಚವನ್ನ ಆಳಿ ಕಂಟ್ರೋಲ್ ಮಾಡಿದಂತಹ ಈ ಶಕ್ತಿಗಳು ಅಮೆರಿಕಾನು ಕೂಡ ಅಳಿತಾ ಇದೆ ಅಂತ ಅರ್ಥ ಆದಾಗ ಇವುಗಳು ಒಂದು ಕಾಲನ್ನ ಚೈನಾದಲ್ಲಿ ಇಡ್ತವೆ. ಯಾಕೆ ಅಂತ ಹೇಳಿದ್ರೆ ಚೈನಾ ಆಗ ಪ್ರಶಸ್ತವಾಯಿತು. ಸಾಕಷ್ಟು ರೀಸನ್ಗಳಿದಾವೆ. ಮೊದಲನೇದೇ ಚೀನಿಯರ ಜನಸಂಖ್ಯೆ. ಈ ಪ್ರಪಂಚವನ್ನು ಆಳುವಂತಹ ಶಕ್ತಿಗಳು ಒಂದು ಇಷ್ಟಪಡ್ತವೆ ಏನಂತ ಹೇಳಿದ್ರೆ ಆಳಬಹುದಾದಂತಹ ಜನಸಂಖ್ಯೆಯನ್ನ ಇಷ್ಟಪಡ್ತವೆ. ಯಾಕೆಂತ ಹೇಳಿದ್ರೆ ಎಲ್ಲಿ ಕೆಲಸ ಮಾಡುವಂತಹ ಜನಸಂಖ್ಯೆ ಇರುತ್ತೋ ಅಲ್ಲಿ ಇವರು ತಮ್ಮ ತಮ್ಮ ಇಂಡಸ್ಟ್ರಿಗಳನ್ನ ಸೆಟಪ್ ಮಾಡ್ಕೊಂಡು ಅವ್ರ ಕೈಲಿ ಕೆಲಸ ಮಾಡ್ಕೋಬಹುದು. ಅದು ಅಲ್ಲದೆ ಆ ಒಂದು ರಾಷ್ಟ್ರದ ಎಕಾನಮಿ ಮತ್ತು ಸೈನ್ಯ ಶಕ್ತಿ ಬಲವಾಗಿತ್ತು ಅಂತ ಹೇಳಿದ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನುವಂಥದ್ದು ಈ ಒಂದು ಪ್ರಪಂಚವನ್ನು ಆಳುವಂತಹ ಶಕ್ತಿಗಳ ನಂಬಿಕೆ. ಆದ್ರಿಂದಲೇ ಅವ್ರಿಗೆ ಚೈನಾದಲ್ಲಿ ಪೊಟೆನ್ಶಿಯಲ್ ಇದ್ದಿದ್ರಿಂದ ಚೈನಾಕ್ಕೆ ಒಂದು ಕಾಲನ್ನ ಆ ಶಕ್ತಿ ಅಮೆರಿಕದಿಂದ ಇಡ್ತವೆ. ಯಾಕೆ ಅಂತ ಹೇಳಿದ್ರೆ ಅಮೆರಿಕದಲ್ಲಿರುವಂತಹ ಜನಸಂಖ್ಯೆನ ಅವ್ರು ಆಲ್ರೆಡಿ ಹಾಳು ಮಾಡಾಗಿತ್ತು. ಫುಡ್ ಹ್ಯಾಬಿಟ್ಸ್, ಕಲ್ಚರ್ ನ ನಾಶ ಮಾಡಿದ್ರು, ರಿಲಿಜಿಯಸ್ ನ ನಾಶ ಮಾಡಿದ್ರು. ಸೊ ಇದನ್ನ ನಾಶ ಮಾಡಿ ಅವರು ಚೈನಾಗ ಒಂದು ಕಾಲಿಟ್ರು. ಆದ್ರೆ 1990, 2000, 2010, 2020ರಲ್ಲಿ ಚೀನಾದಲ್ಲಿ ಜನಸಂಖ್ಯೆನೇ ನಶಿಸಿ ಹೋಗುವಂತಹ ಹಂತಕ್ಕೆ ಬಂದಿದೆ. ಆಲ್ರೆಡಿ ಕಲ್ಚರ್ ನ ಅವರು ನಾಶ ಮಾಡ್ಕೊಂಡಿದ್ದಾರೆ. ಈಗ ಅವರ ಕಣ್ಣಿಗೆ ಕಾಣ್ತಾ ಇರುವಂತದ್ದು ಭಾರತ. ಹೌದು ಮಿತ್ರರೇ, ಭಾರತವನ್ನ ಅವರು ಚೂಸ್ ಮಾಡ್ಕೊಂಡಿದ್ದಾರೆ. ಅದು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಭಾರತದಲ್ಲಿರುವಂತಹ ಹೇರಳ ಯಂಗ್ ಜನಸಂಖ್ಯೆ. ಭಾರತದ ಅವರೇಜ್ ಜನಸಂಖ್ಯೆ ಏಜ್ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮಗೆ 28, 29 ಇದೆ. ಸೊ ಜನರನ್ನ ಆಳೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು. ಮತ್ತು ಅದು ಅಲ್ಲದೆ ಭಾರತವನ್ನೇನಾದ್ರೂ ಒಂದು ಎಕನಾಮಿಕ್ ಶಕ್ತಿಯಾಗಿ ಅಥವಾ ಒಂದು ಮಿಲಿಟರಿ ಶಕ್ತಿಯಾಗಿ ಬೆಳೆಸಬೇಕು ಅಂತ ಹೇಳಿದ್ರೆ ಅದ್ಭುತವಾಗಿ ಬೆಳೆಸಬಹುದು. ಅದು ಅಲ್ದಿರ ಮುಖ್ಯವಾಗಿ ಭಾರತದಲ್ಲಿ ಇರುವಂತದ್ದು ಏನು ಅಂತ ಹೇಳಿದ್ರೆ ಒಂದು ರಿಲಿಜನ್ ಅನ್ನುವಂಥದ್ದು ಪ್ರಬಲವಾಗಿದೆ. ಹೀಗೆ ಅಮೆರಿಕ ನಾಶ ಆದ್ಮೇಲೆ ಚೈನಾನು ನಾಶ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಭಾರತದ ಕಡೆ ಒಂದು ಕಾಲನ್ನು ಇಟ್ಟಿರುವಂತಹ ಈ ಶಕ್ತಿಗಳು ಮುಂದಿನ ಸಮಯಗಳಲ್ಲಿ ಭಾರತವನ್ನ ಕೇಂದ್ರವನ್ನಾಗಿ ಮಾಡಿಕೊಂಡು ಇಡೀ ಪ್ರಪಂಚವನ್ನ ಹಾಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದನ್ನ ನೀವು ಹೇಗೆ ಕಂಡಿಡ್ಕೋಬಹುದು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಯಾವ MNCಗಳು ಅಥವಾ TNCಗಳು ಬೇರೆ ಬೇರೆ ದೇಶದಿಂದ ಭಾರತದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನ ಸೆಟಪ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗೋಗ್ಬಿಡ್ತದೆ. ಏನಿಲ್ಲ, ಸಿಂಪಲ್ ಆಗಿ ಗೂಗಲ್ ಅಥವಾ ಚಾಟ್ ಜಿಪಿಟಿಲಿ ಯಾವ ದೇಶಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಯೂನಿಟ್ಗಳು ಭಾರತಕ್ಕೆ ಮೂವ್ ಆಗ್ತಿದೆ ಅಂತ ಹೇಳಿ ನೋಡಿದ್ರೆ ಒಂದು ದೊಡ್ಡ ಲಿಸ್ಟ್ ನಿಮಗೆ ಕಾಣ್ತಾ ಹೋಗುತ್ತೆ. ಇದರ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಈ ಪ್ರಪಂಚವನ್ನು ಆಳುವಂತಹ ಶಕ್ತಿಗಳು ಯಾವ ರಾಷ್ಟ್ರಕ್ಕೆ ಕಾಲಿಡ್ತಾವೋ ಆಗ ಒಂದು 20, 30, 40 ವರ್ಷವರೆಗೂ ಅದು ಪೀಕಿಗೆ ಹೊರಟೋಗಿದೆ. ಆದ್ರೆ ಅದಾದ ನಂತರ ಹೇಳಕ್ಕೆ ಹೆಸರಿಲ್ಲದಂತೆ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ ಆ ಎಲ್ಲಾ ರಾಷ್ಟ್ರಗಳು. ಇದಕ್ಕೆ ಬೆಸ್ಟ್ ಉದಾಹರಣೆ ನೀವು ಯುರೋಪ್ ಅನ್ನ ನೋಡಬಹುದು. ಅದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡ್ತೀನಿ, ಹೇಗೆ ಯುರೋಪ್ ನಾಶ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಅಮೆರಿಕದ ಕತೆ ನಿಮ್ಗೆಲ್ಲ ಗೊತ್ತೇ ಇದೆ. ಅಮೆರಿಕದ ಜನಸಂಖ್ಯೆ ಏನ್ ಗತಿ ಆಗಿದೆ ಅಂತ ಹೇಳ್ಬಿಟ್ಟು. ಚೀನಾದವ್ರದ್ದು ಅಷ್ಟೇನೆ, ಅಲ್ಲಿ ಏನಂತ ಮೇಜರ್ ಡಿಫರೆನ್ಸ್ ಇಲ್ಲ. ಸೊ ಈಗ ಭಾರತ ತುಂಬಾ ಫರ್ಟೈಲ್ ಆಗಿರೋದ್ರಿಂದ ಈ ಪ್ರಪಂಚವನ್ನು ಆಳುವಂತಹ ಶಕ್ತಿಗಳು ಭಾರತದ ಕಡೆ ಮಕ್ಕ ಮಾಡಿದಾವೆ. ಇದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.